ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಬಿಳಿ ಎಳ್ಳಿನ ಉಂಡೆ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾನೇ ಹೆಲ್ತಿ ಅಂತ ಹೇಳ್ಬೋದು. ದಿನಕ್ಕೆ ಒಂದು ತಿಂದ್ರೆ ಸಾಕು, ಅದೆಷ್ಟೋ ಪ್ರಯೋಜನಗಳು ಅಂತ ಹೇಳ್ತೀನಿ. ಮಾಡೋದು ಕೂಡ ತುಂಬಾನೇ ಸುಲಭವಾಗಿ ಮಾಡ್ಕೋಬಹುದು, ಬೇಗನೆ ಮಾಡ್ಕೋಬಹುದು. ಮನೆಯಲ್ಲಿ ಬಿಳಿ ಎಳ್ಳು ಇದ್ದೇ ಇರ್ತವೆ. ಪಟಾಪಟ್ ಅಂತ ಬೇಗನೆ ಈಸಿಯಾಗಿ ಮಾಡ್ಕೋವಂತ ಲಡ್ಡು ಅಂತ ಹೇಳ್ಬೋದು, ಉಂಡೆ ಅಂತ ಹೇಳ್ಬೋದು. ಈ ಉಂಡೆನ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೆ ಯಾರು ಬೇಕಾದ್ರೂ ತಿನ್ಬಹುದು. ನಾವು ಬೆಲ್ಲದಿಂದ ಮಾಡ್ತಿರೋದ್ರಿಂದ BP ಶುಗರ್ ಇದ್ದವರು ಕೂಡ ಆರಾಮಾಗಿ ಈ ಉಂಡೆನ ತಿನ್ಬಹುದು. ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಗ್ಯಾಸ್ ಹಚ್ಬಿಟ್ಟು ಒಂದು ಕಡಾಯಿ ಅಥವಾ ಒಂದು ಪಾನ್ ಇಟ್ಟು 1 ಕಪ್ಪಿನಷ್ಟು ಬಿಳಿ ಎಳ್ಳನ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಕಸ ಕಡ್ಡಿ ಏನಾದ್ರೂ ಇದ್ರೆ ನೀಟಾಗಿ ಶೋಧಿಸ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಡು ತಗೊಳ್ಳಿ. ಇಲ್ಲಿ ನಾನು ಯಾವ್ದಾದ್ರು ಒಂದು ಕಪ್ಪಿನ ಅಳತೆಯಲ್ಲಿ 1 ಕಪ್ಪಿನಷ್ಟು ಬಿಳಿ ಎಳ್ಳನ್ನ ಹಾಕ್ತಿದ್ದೀನಿ. ಗ್ಯಾಸ್ ನ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ, ಸ್ವಲ್ಪ ಚಿಟಪಟ ಅನ್ನೋವರೆಗೂ ಹುರ್ಕೋಬೇಕು. ನೋಡಿದ್ರ ಬಿಳಿ ಎಳ್ಳು ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ, ಚಿಟಪಟ ಅಂತಿದೆ. ಇಂಥ ಟೈಮ್ ಅಲ್ಲಿ ಗ್ಯಾಸ್ ಅನ್ನ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಈ ಬಿಳಿ ಎಳ್ಳನ್ನ ಹುರ್ಕೊಳ್ಳಕ್ಕೆ 1 ರಿಂದ 2 ನಿಮಿಷ ಟೈಮ್ ಆಗುತ್ತೆ. ಗ್ಯಾಸ್ ಆಫ್ ಮಾಡ್ಕೊಂಡಿದ್ಮೇಲೆ ಒಂದು ಪ್ಲೇಟ್ ಅಲ್ಲಿ ಎತ್ತಿಟ್ಕೊಂತೀನಿ. ಸ್ವಲ್ಪ ಆರ್ಬೇಕು. ಎಳ್ಳು ಆರಷ್ಟರೊಳಗಡೆ ಇನ್ನೊಂದು ಪ್ರೊಸೆಸ್ ಮಾಡ್ಕೊಳ್ಳೋಣ. ಅದೇ ಪಾನ್ಗೆ 3 ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ ಬೀಜನ ಹಾಕ್ತಾ ಇದ್ದೀನಿ. ಶೇಂಗಾ ಬೀಜನ ಕೂಡ ಲೋ ಫ್ಲೇಮ್ ಅಲ್ಲೇ ಗ್ಯಾಸ್ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಮೇಲ್ಗಡೆ ಸಿಪ್ಪೆ ತನ್ನಷ್ಟಕ್ಕೆ ತಾನೇ ಬಿಟ್ಕೊಂತ ಹೋಗುತ್ತೆ. ಇಂಥ ಟೈಮ್ ಅಲ್ಲಿ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ರೆ ಸಾಕು. ಇವಾಗ ಒಂದು ಪ್ಲೇಟ್ ಅಲ್ಲಿ ಹಾಕೊಂತ ಇದ್ದೀನಿ. ಅಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್, ನನ್ನ ಚಾನಲ್ ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶೇಂಗಾ ಬೀಜದ ಮೇಲೆ ಇರುವಂತ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು 2 ಹೋಳಾಗಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸಣ್ಣದಾಗಿ ಫೈನ್ ಆಗಿ ಪೌಡರ್ ತರ ತರಗೆ ಮಾಡ್ಕೋಬೇಡಿ. ಒಂದು ಶೇಂಗಾ ಬೀಜಲ್ಲಿ 2 ಹೋಳು ಮಾಡ್ಕೊಂಡ್ರೆ ಸಾಕು. ನಂತರ ಅದೇ ಕಡಾಯಲ್ಲಿ ಅದೇ ಪಾನ್ ಅಲ್ಲಿ 1 ಕಪ್ಪಿನಷ್ಟು ನಾನು ಬೆಲ್ಲನ ಹಾಕ್ತಾ ಇದ್ದೀನಿ. ಯಾವ ಕಪ್ಪಲ್ಲಿ ನಾವು ಬಿಳಿ ಎಳ್ಳನ್ನ ತಗೊಂಡಿರ್ತೀವೋ ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ ಅಷ್ಟು ಬೆಲ್ಲ, ಅದೇ ಕಪ್ಪಿನ ಅಳತೆಯಲ್ಲಿ 1/4 ಕಪ್ಪಿನಷ್ಟು ನೀರು ಹಾಕ್ತಿದ್ದೀನಿ. 1/4 ಕಪ್ಪಿಗಿಂತ ಕಡಿಮೆನೆ ಹಾಕೊಳ್ಳಿ, ನೋ ಪ್ರಾಬ್ಲಮ್. ಗ್ಯಾಸ್ ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೆಲ್ಲನ ಕರಗಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಅಲ್ಲಿ ಇಟ್ಕೋಬೇಡಿ. ನೋಡಿದ್ರ ಬೆಲ್ಲ ಎಲ್ಲ ಕರಗಿದೆ. ಇನ್ನೊಂದ್ಸರಿ ನೀಟಾಗಿ ಕಲಿಸ್ಕೊಂಡು ನಂತರ ಬೆಲ್ಲನ ಶೋಧಿಸ್ಕೋಬೇಕು. ಕಸ ಕಡ್ಡಿ ಏನಾದ್ರೂ ಇದ್ರೆ ನೀಟಾಗಿ ಫಿಲ್ಟರ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಬೆಲ್ಲನ ಹಾಗೆ ಮಾಡಕ್ಕೆ ಹೋಗ್ಬೇಡಿ, ಕಂಪಲ್ಸರಿ ಆಗಿ ಶೋಧಿಸ್ಕೊಳ್ಳಿ. ನಾನು ಬೆಲ್ಲನ ಒಂದು ಬೌಲ್ ಅಲ್ಲಿ ಹಾಕೊಂಡು ನಂತರ ಇದೇ ಪಾತ್ರೆಯಲ್ಲೇ ಒಂದು ಫಿಲ್ಟರ್ ಸಹಾಯದಿಂದ ಶೋಧಿಸ್ಕೊಂತಾ ಇದ್ದೀನಿ. ಕೆಲವೊಬ್ರು ಏನ್ ಮಾಡ್ಬಿಡ್ತಾರೆ, ಬೇಗ ಮಾಡ್ಕೋಬೇಕನ್ನೋ ಟೈಮ್ ಅಲ್ಲಿ ಈ ತರ ಫಿಲ್ಟರ್ ಮಾಡೋದೇ ಇಲ್ಲ, ಹಾಗೆ ಮಾಡ್ಕೊಂಡ್ಬಿಡ್ತಾರೆ. ನೀವು ಹಾಗೆ ಮಾಡಬೇಡಿ. ಎಲ್ಲ ಶೋಧಿಸ್ಕೊಂಡಿದ್ಮೇಲೆ ಒಂದು 1/4 ಸ್ಪೂನ್ ಅಷ್ಟು ನಾನಿಲ್ಲಿ ಏಲಕ್ಕಿ ಪುಡಿ ಹಾಕ್ತಿದ್ದೀನಿ. ನಂತರ ಪಿಂಚ್ ಅಂದ್ರೆ ಪಿಂಚು ಅಡಿಗೆ ಸೋಡಾ ಹಾಕ್ತಿದ್ದೀನಿ. ಅಡಿಗೆ ಸೋಡಾ ಹಾಕೋಕ್ಕಿಂತ ಮುಂಚೆ ಗ್ಯಾಸ್ ಅನ್ನ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಅಡಿಗೆ ಸೋಡಾನ ಹಾಕೊಳ್ಳಿ. ಅಡಿಗೆ ಸೋಡಾ ಹಾಕಿದ್ಮೇಲೆ ಈ ರೀತಿ ಸ್ವಲ್ಪ ನೊರೆ ತರ ಬರುತ್ತೆ. ಆದಷ್ಟು ಗ್ಯಾಸ್ ಅನ್ನ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಪಾಕ ಬರೋಕೆ ಟ್ರೈ ಮಾಡ್ತಾ ಇರಿ. ಪಾಕ ಯಾವ ತರ ಬರಬೇಕು ಅಂದ್ರೆ ಗಟ್ಟಿ ಪಾಕ ಬರಬಾರ್ದು, ಮೆತ್ತಗಿರುವಂತ ಪಾಕ ಬರಬೇಕು. ಹೆಂಗೆ ಅಂತಂದ್ರೆ ಒಂದು ಬೌಲ್ ಅಲ್ಲಿ ನೀರು ತಗೊಂಡು ಸ್ವಲ್ಪ ಸ್ವಲ್ಪ ಈ ರೀತಿ ಹಾಕೊಂತ ಹೋಗ್ಬೇಕು. ವಿಡಿಯೋದಲ್ಲಿ ತೋರಿಸ್ತಾ ಇದೀನಲ್ಲ, ಬೆಲ್ಲದ ಪಾಕ ಹಾಕಿದ್ಮೇಲೆ ನೀರಲ್ಲಿ ಸ್ಪ್ರೆಡ್ ಆಗ್ಬಾರ್ದು, ಅದೇ ರೀತಿಗೆ ಹಾಗೆ ಕುಡ್ಬೇಕು. ಹಿಂಗ್ ಕುತ್ಕೊಂಡ್ರೆ ಇದು ಮೆತ್ತಗಾಗಿರುವಂತ ಪಾಕ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಗಟ್ಟಿಯಾಗಿರುವಂತ ಪಾಕ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಚಿಕ್ಕಿ ಮಾಡ್ತೀವಲ್ಲ ಅದಕ್ಕೆ ಮಾಡ್ಕೊಂಡ್ರೆ ಉಂಡೆ ಕಟ್ಟಕ್ಕೆ ಅಸ್ಸಲ್ ಬರೋದಿಲ್ಲ. ಮೆತ್ತನೆ ಪಾಕ ರೆಡಿ ಆದ್ಮೇಲೆ ಇದಕ್ಕೆ ನಾನು ಶೇಂಗಾ ಬೀಜ ಮತ್ತೆ ಹುರಿದಿರುವಂತ ಎಳ್ಳನ್ನ ಕೂಡ ಹಾಕಿ ನೀಟಾಗಿ ಕಲಿಸ್ಕೊಂತೀನಿ. ನೀಟಾಗಿ ಕಲಿಸ್ಕೊಂಡಿದ ಮೇಲೆನೆ ಮಾತ್ರ ಗ್ಯಾಸನ್ನ ಆಫ್ ಮಾಡ್ಕೊಳ್ಳಿ. ನೆನ್ಪಿಡಿ, ಒಂದು ವೇಳೆ ನೀವು ಪಾಕ ಸರಿಯಾಗಿ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಂಡೆ ಕಟ್ಟಕ್ಕೆ ಬರೋದಿಲ್ಲ. ಸೋಡಾ ಪುಡಿ ಹಾಕಿದ್ಮೇಲೆ ಚೆಕ್ ಮಾಡ್ಕೊಂತ ಇರಿ ಮಧ್ಯ ಮಧ್ಯ. ಯಾಕಂದ್ರೆ ಒಂದ್ಸರಿ ಗಟ್ಟಿ ಆಗ್ಬಿಟ್ರೆ ಮತ್ತೆ ಕಷ್ಟ ಆಗುತ್ತೆ ನೀರಾಗಿ ಮಾಡೋದಿಕ್ಕೆ. ಎಲ್ಲವೂ ನೀಟಾಗಿ ಕಲಿಸ್ಕೊಂಡಿದ್ಮೇಲೆ ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಇನ್ನೊಂದೇನು ಅಂದ್ರೆ, ಇದು ಸ್ವಲ್ಪ ಬಿಸಿ ಇರುವಾಗಲೇ ನಾವು ಉಂಡೆಗಳನ್ನ ಕಟ್ಕೊಂತ ಹೋಗ್ಬೇಕು. ಆರಿದ್ಮೇಲೆ ಕಟ್ಟಕ್ ಹೋದ್ರೆ ಸ್ವಲ್ಪ ಗಟ್ಟಿ ಇರುತ್ತೆ, ಕಟ್ಟಕ್ಕೆ ಬರೋದಿಲ್ಲ. ಕೈನ ತೇವಾಂಶ ಮಾಡ್ಕೊಂಡು ಸ್ವಲ್ಪ ನೀರ್ ಮಾಡ್ಕೊಂಡು ಈ ರೀತಿ ಕಟ್ತಾ ಹೋಗ್ಬೇಕು. ಸ್ವಲ್ಪ ಬಿಸಿ ಇರುತ್ತೆ, ಹುಷಾರಾಗಿ ಕಟ್ಕೊಂತ ಹೋಗಿ. ನೋಡಿದ್ರ ಒಂದು ನಾನು ಕಟ್ಟಿ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ರೀತಿ ಇರುತ್ತೆ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಒಂದ್ಸರಿ ಮಾಡ್ಕೊಂಡು ತಿನ್ನಿ, ಆಮೇಲೆ ನೀವೇ ಹೇಳ್ತೀರಾ ಎಷ್ಟು ಸಿಂಪಲ್ ರೆಸಿಪಿ ಅಂತ. ಏನಪ್ಪ ಅಂತಂದರೆ, ಪಾಕ ಮಾಡೋದ್ರಲ್ಲೇ ಇರೋದು. ಮತ್ತೆ ಮತ್ತೆ ಹೇಳ್ತಿದ್ದೀನಿ, ಯಾವುದೇ ಕಾರಣಕ್ಕೂ ಗಟ್ಟಿ ಪಾಕ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇನ್ನೊಂದ್ಸಾರಿ ಹೇಳ್ತಿದ್ದೀನಿ ನೋಡಿ, ನಾನು ಬೆಲ್ಲದ ಪಾಕ ಸ್ವಲ್ಪ ಗಟ್ಟಿ ಆಗಿದೆ ಅನ್ನೋ ಟೈಮಲ್ಲಿ ಒಂದು ಬೌಲಲ್ಲಿ ಸ್ವಲ್ಪ ಹಾಕಿ ನೋಡಿದಾಗ ಸ್ಪ್ರೆಡ್ ಆಗಬಾರ್ದು, ಅಂದರೆ ಬೆಲ್ಲದ ಪಾಕ ಹಾಗೆ ಇರಬೇಕು. ಅಂತ ಟೈಮಲ್ಲಿ ಮಾತ್ರ ಗ್ಯಾಸ್ನ ಆಫ್ ಮಾಡಿಕೊಂಡು ಎಳ್ಳು ಮತ್ತೆ ಶೇಂಗಾ ಬೀಜನ ಹಾಕೊಂಡು ಉಂಡೆ ಕಟ್ಕೊಂತ ಹೋಗಬೇಕು. ಈ ಒಂದು ಸ್ಟೆಪ್ನ, ಇಂಪಾರ್ಟೆಂಟ್ ಸ್ಟೆಪ್ನ ಮಾತ್ರ ಸ್ಕಿಪ್ ಮಾಡಬೇಡಿ. ಒಂದ್ ವೇಳೆ ನಿಮ್ಗೆಲ್ಲ ಉಂಡೆ ಕಟ್ಟಿದ ಮೇಲೆ ಕೆಳಗಡೆ ಗಟ್ಟಿ ಆಗಿದೆ ಅನ್ನೋ ಟೈಮಲ್ಲಿ ಪಾತ್ರೆನ ಗ್ಯಾಸ್ ಮೇಲೆ ಇಟ್ಟು ಇನ್ನೊಂದ್ಸರಿ ನೀಟಾಗಿ ಕಲಿಸ್ಕೊಂಡು ನಂತರ ಗ್ಯಾಸ್ನ ಆಫ್ ಮಾಡ್ಕೊಂಡು ಉಂಡೆ ಕಟ್ಕೊಂತ ಹೋಗ್ಬೇಕು. ಬಿಸಿ ಇರುತ್ತೆ,
ಕೈಗೆ ನೀರನ್ನ ತೇವಾಂಶ ಮಾಡಿಕೊಂಡು ಕಟ್ಕೊತ ಹೋಗಿ. ನೋಡಿದ್ರ ಎಲ್ಲ ಉಂಡೆನ ಕಟ್ಟಿ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನಾನು ಒಂದು ಕಪ್ಪಿಗೆ ನನಗೆ ಏನಿಲ್ಲ ಅಂದರೂ ಸುಮಾರಾಗಿ ಒಂದು 8ರಿಂದ 9 ಉಂಡೆ ರೆಡಿಯಾಗಿದ್ದಾವೆ. ತುಂಬ ಸಿಂಪಲ್ ಆಗಿ ಮಾಡ್ಕೋಬೋದು. ಇನ್ನೊಂದು ಏನಪ್ಪ ಅಂದರೆ ಪಾಕ ಮಾಡೋದ್ರಲ್ಲೇ ಇದೆ. ಪಾಕ ಮಾಡಬೇಕಾದ್ರೆ ಸ್ವಲ್ಪ ಜಾಗೃತೆಯಿಂದ ಮಾಡಿ ಅಷ್ಟೇ ನಾನು ಹೇಳೋದು. ತುಂಬಾನೇ ಸಿಂಪಲ್ ಆಗಿರುವಂಥ, ರುಚಿಕರವಾಗಿರುವಂಥ, ಆರೋಗ್ಯವಾಗಿರುವಂಥ ಈ ಎಳ್ಳಿನ ಉಂಡೆ ನಿಮಗೆ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬಿಡೋಕಿನ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.